ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಶಿಕ್ಷಕರ ನೇಮಕಾತಿಗೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಸೈಕಾಲಜಿ ಒಂದು ವಿಷಯ ಇದು. ಸೊ ಫ್ರೆಂಡ್ಸ್, ಈ ಒಂದು ದಿನ ನಾವು ವಿಕಾಸನ ಬಗ್ಗೆ ನೋಡ್ತಾ ಹೋಗೋಣ. ಪ್ರಶ್ನೆ 1, ವಿಕಾಸ ಎಂದರೆ ಬೆಳವಣಿಗೆ, ಬದಲಾವಣೆ, ವಂಶ ಪಾರಂಪರತೆ ಹಾಗೂ ತಟಸ್ಥ ಅಂತ ಐತಿ. ಸೊ ಇಲ್ಲಿ ವಿಕಾಸ ಅಂತಂದರೆ ಬದಲಾವಣೆ. ಸೊ ಆಪ್ಷನ್ ಬಿ ಸರಿ ಉತ್ತರ. ಎರಡನೇ ಪ್ರಶ್ನೆ, ವಿಕಾಸವು ಆರಂಭವಾಗುವುದು ಈ ಹಂತದಿಂದ. ಯಾವ ಹಂತ ನೋಡ್ರಿ? ಪೂರ್ವ ಬಾಲ್ಯಾವಸ್ಥೆ, ಬಿ ಉತ್ತರ ಬಾಲ್ಯಾವಸ್ಥೆ, ಸಿ ಶೈಶವಾವಸ್ಥೆ, ಡಿ ಜನನ ಪೂರ್ವ. ವಿಕಾಸ ಆರಂಭವಾಗುವುದು ಯಾವಾಗಪ್ಪ ಅಂದ್ರೆ ಜನನ ಪೂರ್ವದಲ್ಲಿ, ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿನ ವಿಕಾಸ ಏನಾಗತ್ತಪ್ಪ ಅಂದ್ರೆ ಪ್ರಾರಂಭವಾಗಿರ್ತೈತಿ. ಮೂರನೇ ಪ್ರಶ್ನೆ, ವಿಕಾಸವು ಎಲ್ಲರಲ್ಲೂ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ಸಾಗುತ್ತದೆ. ಏಕಪಾರ್ಶ್ವತೆಯಿಂದ ದ್ವಿಪಾರ್ಶ್ವತೆಗೆ ಎರಡೂ ರೀತಿಯಾಗಬಹುದು, ಎರಡೂ ರೀತಿ ಆಗದಿರಬಹುದು. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಎ ಇದು ಸರಿಯಾದಂಥ ಒಂದು ಉತ್ತರ. ನಾಲ್ಕನೇ ಪ್ರಶ್ನೆ, ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆ ನಾವು ಬೆಳವಣಿಗೆ ಅಂತ ಕರಿತೀವಿ. ಐದನೇ ಪ್ರಶ್ನೆ, ಬೆಳವಣಿಗೆ ಒಂದು ದೈಹಿಕ ಪ್ರಕ್ರಿಯೆ ಆಗಿದೆ. ಮಾನವರಲ್ಲಿ ಉಂಟಾಗುವಂಥ ಬೆಳವಣಿಗೆ ಒಂದು ದೈಹಿಕವಾಗಿ ಒಂದು ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಸೊ ಆರನೇ ಪ್ರಶ್ನೆ ನೋಡಿ, ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ? ನೋಡ್ರಿ, ಆಪ್ಷನ್ ಎ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ, ಕೋಶ ವಿಭಜನೆ, ಸಾಮರ್ಥ್ಯದಲ್ಲಿ ಹೆಚ್ಚಳ, ಮೇಲಿನ ಎಲ್ಲವೂ. ಒಬ್ಬ ಮನುಷ್ಯ ಅಥವಾ ಒಂದು ಸಜೀವಿ ಏನಾಗ್ತದೆ ಬೆಳೀತಾ ಇದೆಯಪ್ಪ ಅಂತಂದ್ರೆ ಅವುಗಳಲ್ಲಿ ಅಂಗಾಂಶಗಳೇನಾಗಬೇಕಪ್ಪ ಅಂದ್ರೆ ಬೆಳೀತಿರಬೇಕು ಮತ್ತು ತೂಕದಲ್ಲಿ ಹೆಚ್ಚಳ ಆಗಿರಬೇಕು. ಯಾವಾಗ ಕೋಶಗಳು ಬೆಳಿತಾವಪ್ಪ ಅಂದ್ರೆ ಕೋಶ ವಿಭಜನೆ ಆದಾಗ ಹೆಚ್ಚಿಗೆ ಬೆಳೀತಾ ಹೋಗ್ತಾವ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಡಿ ಸರಿಯಾದಂಥ ಒಂದು ಉತ್ತರ. ಏಳನೇ ಪ್ರಶ್ನೆ, ಮಾನವನಲ್ಲುಂಟಾಗುವ ಗುಣಾತ್ಮಕ ಬದಲಾವಣೆಯನ್ನು ಏನೆಂದು ಕರೆಯುವರು ಅಂತೈತಿ. ಅದನ್ನು ವಿಕಾಸ ಅಂತ ಕರೀತಾರೆ. ಮಾನವನಲ್ಲಿ ಉಂಟಾಗುವಂಥ ಗುಣಾತ್ಮಕ ಬೆಳವಣಿಗೆಯನ್ನು ವಿಕಾಸ ಅಂತಂತಾರೆ. ಅದೇ ರೀತಿಯಾಗಿ ಮಾನವನಲ್ಲುಂಟಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಗುಣಾತ್ಮಕ ಅಂತ ಬಂದಾಗ ಅದು ವಿಕಾಸ ಇರ್ತೈತಿ, ಅದೇ ರೀತಿಯಾಗಿ ಪರಿಮಾಣಾತ್ಮಕ ಅಂತಂದಾಗ ಬೆಳವಣಿಗೆ ಇರ್ತೈತಿ. ಸೊ ಕೊಟ್ಟಂಥ ಆಪ್ಷನಲ್ಲಿ ಸಿ ಸರಿಯಾದಂಥ ಒಂದು ಉತ್ತರ. ಎಂಟನೇ ಪ್ರಶ್ನೆ ನೋಡಿ, ವಿಕಾಸವು ಡ್ಯಾಶ್ ಪ್ರಕ್ರಿಯೆ ಡ್ಯಾಶ್ ಅಂತ ಕೊಟ್ಟಾರೆ. ಇದೊಂದು ನಿರಂತರವಾದಂತಹ ಒಂದು ಪ್ರಕ್ರಿಯೆ. ನಿರಂತರವಾಗಿ ವಿಕಾಸ ಏನಾಗ್ತೈತಪ್ಪ ಅಂದ್ರೆ ನಡೀತಾ ಇರುತ್ತೆ. ಆದರೆ ಬೆಳವಣಿಗೆ ಇಂಥಷ್ಟೇ ವಯಸ್ಸಿಗೆ ಹೋಗಿ ಅದು ನಿಂತು ಹೋಗುವಂಥ ಒಂದು ಪ್ರಕ್ರಿಯೆ ಅಂತೇಳಿ ಹೇಳ್ಬೋದು. 9ನೇ ಪ್ರಶ್ನೆ, ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ವಿಕಾಸ ಎಂಬುವಂಥದ್ದು ಇದು ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ಕೊಟ್ಟಂಥ ಆಪ್ಷನಲ್ಲಿ ಸಿ ಸರಿಯಾದಂಥ ಒಂದು ಉತ್ತರ. 10ನೇ ಪ್ರಶ್ನೆ, ವಿಕಾಸವು ಎಂದು ಮುಗಿಯದ ಪ್ರಕ್ರಿಯೆ. ಈ ಹೇಳಿಕೆಯು ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ? ಇದು ನಿರಂತರತೆಯ ತತ್ವವನ್ನು ಪ್ರತಿನಿಧಿಸ್ತೈತಿ. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. ಅದೇ ರೀತಿಯಾಗಿ ಕ್ವಶನ್ 11, ಮಗುವು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಗಳನ್ನು ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ. ಇದು ಸಾಮಾನ್ಯ ಅಭಿವೃದ್ಧಿಯ ಒಂದು ಭಾಗ. ಸೊ ಆಪ್ಷನ್ ಎ ಸರಿಯಾದಂಥ ಒಂದು ಉತ್ತರ. ಅದೇ ರೀತಿಯಾಗಿ 12ನೇ ಪ್ರಶ್ನೆ, ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ. ಈ ಅಭಿವೃದ್ಧಿಯಲ್ಲಿ ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ ಸಾಗುತ್ತದೆ. ಸೊ ಆಪ್ಷನ್ ಎ ಸರಿಯಾದಂಥ ಒಂದು ಉತ್ತರ. 13ನೇ ಪ್ರಶ್ನೆ, ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ, ಶಿರದ ಮೇಲೆ. ಕತ್ತಿನ ಭಾಗ ಏನಾಗಿರ್ತಪ್ಪ ಅಂದ್ರೆ ಮೊದಲು ನಿಯಂತ್ರಣ ಪಡ್ಕೊಳ್ಳುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಹುಡುಗರ ಧ್ವನಿ ದಪ್ಪ ಅಥವಾ ಒರಟು ಆಗುವುದು ಇದರ ವಿಶಿಷ್ಟ ಲಕ್ಷಣ. ಇದು ಶಾರೀರಿಕ ಬೆಳವಣಿಗೆಯ ಒಂದು ಲಕ್ಷಣವಾಗಿದೆ. ಸೊ ಆಪ್ಷನ್ ಎ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್,
ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ. ಇದು ಕೂಡ ಶಾರೀರಿಕ ಒಂದು ಅಭಿವೃದ್ಧಿಯ ಫಲವಾಗಿದೆ. ಸೊ 16ನೇ ಪ್ರಶ್ನೆ. 16ನೇ ಪ್ರಶ್ನೆ ನೋಡಿ, ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುವ ಹೇಳಿಕೆ. ಕೊಟ್ಟಂಥ ಹೇಳಿಕೆಯಲ್ಲಿ ಯಾವುದು ಸರಿ ಅಂತ ಕೇಳ್ಯಾರ. ಸೊ ಇಲ್ಲಿ ಆಪ್ಷನ್ ಎ, ವಿಕಾಸವು ಬೆಳವಣಿಗೆಯಿಂದ ಸ್ವತಂತ್ರವಾಗಿದೆ. ವಿಕಾಸದ ಮೇಲೆ ಬೆಳವಣಿಗೆ ಪರಿಣಾಮವು ಅತಿ ಕಡಿಮೆಯಾಗಿದೆ. ಸಿ, ವಿಕಾಸವನ್ನು ಬೆಳವಣಿಗೆಯ ಮೂಲಕ ಸಾಧಿಸಬಹುದು. ಡಿ, ಬೆಳವಣಿಗೆಯು ಮಟ್ಟದವನ್ನು ಪರಿಗಣಿಸದೆ ವಿಕಾಸ ಆಗುತ್ತದೆ. ಇಲ್ಲಿ ಕೊಟ್ಟಂತಹ ಒಂದು ಆಪ್ಷನ್ ಸಿ ಸರಿಯಾದಂಥ ಉತ್ತರ. ವಿಕಾಸವನ್ನು ಬೆಳವಣಿಗೆಯ ಮೂಲಕ ಸಾಧಿಸಬಹುದಾಗಿದೆ. ಮುಂದಿನ ಪ್ರಶ್ನೆ, ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಅಂತ ಕೊಟ್ಟಾರ. ಇದು ಪಾಲಕರು. ಯಾಕಪ್ಪ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಮಗು ಮನೆಯಲ್ಲಿ ಇರೋದ್ರಿಂದ ಪಾಲಕರ ಒಂದು ಪ್ರಭಾವ ಏನಾಗತ್ತಪ್ಪ ಮಗು ಮೇಲೆ ಬೀಳುತ್ತೆ. ಸೊ ಡಿ ಸರಿಯಾದಂಥ ಒಂದು ಉತ್ತರ. 18ನೇ ಒಂದು ಪ್ರಶ್ನೆ, ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯವಾಗಿದೆ. ಆಪ್ಷನ್ ಎ, ಕಲಿಕಾಕಾರರ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು. ಆಪ್ಷನ್ ಬಿ, ಕಲಿಕಾಕಾರರ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸುವುದು. ಆಪ್ಷನ್ ಸಿ, ಕಲಿಕಾಕಾರರಿಗೆ ಏಕೆ ಬೋಧಿಸಬೇಕು ಎಂಬ ಸ್ಪಷ್ಟೀಕರಣ ನೀಡುವುದು. ಆಪ್ಷನ್ ಡಿ, ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು. ಸೊ ಕೊಟ್ಟಂತಹ ಒಂದು ಆಪ್ಷನ್ಗಳಲ್ಲಿ ಡಿ ಇದು ಸರಿಯಾದಂತಹ ಒಂದು ಉತ್ತರ. ಯಾಕಪ್ಪ ಅಂದ್ರೆ ಒಬ್ಬ ಶಿಕ್ಷಕರಾದರೂ ಮಕ್ಕಳ ಒಂದು ಮಟ್ಟಕ್ಕೆ ಇಳಿದು ಪಾಠವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, 19ನೇ ಪ್ರಶ್ನೆ ನೋಡಿ, ಮಾನವನ ವಿಕಾಸವು ನಿರ್ದಿಷ್ಟ ತತ್ವವನ್ನು ಆಧರಿಸಿದೆ. ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ. ಯಾವುದು ನಿರಂತರತೆ, ಬಿ ಸಾಮಾನ್ಯದಿಂದ ನಿರ್ದಿಷ್ಟತೆ, ಸಿ ಅನುಕ್ರಮಣಿಕೆ, ಡಿ ಹಿಮ್ಮುಖವಾದದ್ದು. ಇದು ಏನು ವಿಕಾಸದ ಒಂದು ತತ್ವ ಅಲ್ಲ. ಹಾಗಾಗಿ ಡಿ ಸರಿಯಾದಂತಹ ಒಂದು ಉತ್ತರ. ಮುಂದಿನ ಒಂದು ಪ್ರಶ್ನೆ, ವ್ಯಕ್ತಿಗಳಲ್ಲಿ ಅವರ ತೂಕ, ಎತ್ತರ, ಚರ್ಮದ ಬಣ್ಣ, ಕಣ್ಣುಗಳ ಬಣ್ಣ, ಕೂದಲು ಕಾಲುಗಳ ವಿಭಿನ್ನತೆಯನ್ನು ಏನೆಂದು ಕರೆಯುತ್ತಾರೆ. ಇದು ಭಾವನಾತ್ಮಕ ವಿಭಿನ್ನತೆ, ಬಿ ದೈಹಿಕ ವಿಭಿನ್ನತೆ, ಸಿ ಮಾನಸಿಕ ವಿಭಿನ್ನತೆ, ಡಿ ಯಾವುದೂ ಅಲ್ಲ. ಕೊಟ್ಟಂಥ ಆಪ್ಷನಲ್ಲಿ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್, ಶಿರಪಾದಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸವು ಡ್ಯಾಶ್ ರೀತಿಯಲ್ಲಿ ನಡೆಯುತ್ತದೆ. ಆಪ್ಷನ್ 1, ಪರದೆಯಿಂದ ಕೇಂದ್ರದವರೆಗೆ, ಕೇಂದ್ರದಿಂದ ಪರದೆಯವರೆಗೆ, ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ. ಸೊ ಆಪ್ಷನ್ ಡಿ ಮುಡಿಯಿಂದ ಅಡಿಯವರೆಗೆ ಸರಿಯಾದಂಥ ಒಂದು ಉತ್ತರ. 22ನೇ ಪ್ರಶ್ನೆ, ಸೈಕೋಮೋಟಾರ್ ವಿಕಸನವೆಂದರೆ. ಇದು ಆಪ್ಷನ್ ಎ, ಎತ್ತರ ಮತ್ತು ಭಾರದಲ್ಲಿ ಬದಲಾವಣೆ ಆಗುವಿಕೆ, ಶಾರೀರಿಕ ಪ್ರಮಾಣಗಳಲ್ಲಿ ವ್ಯತ್ಯಾಸ, ಗ್ರಂಥಿಗಳು ಮತ್ತು ಸಂತಾನೋತ್ಪತ್ತಿಯ ಅಂಗಗಳಲ್ಲಿನ ಬದಲಾವಣೆ, ಡಿ ತೋಳುಗಳು, ಕಾಲುಗಳು ಮತ್ತು ಶರೀರ ಭಾಗಗಳ ಬಳಕೆಯಿಂದ ಶಕ್ತಿ ಮತ್ತು ವೇಗ ಮತ್ತು ಖಚಿತತೆ. ಸೊ ಕೊಟ್ಟಂತಹ ಒಂದು ಆಪ್ಷನಲ್ಲಿ ಡಿ ಸರಿಯಾದಂಥ ಒಂದು ಉತ್ತರ. ಕ್ವಶನ್ ನಂಬರ್ 23, ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಕುಂಠಿತವಾಗುತ್ತದೆ, ಹೆಚ್ಚಳವಾಗುತ್ತದೆ, ಸಿ ಬದಲಾಗುವುದಿಲ್ಲ, ಡಿ ಸಂಬಂಧವಿಲ್ಲ. ಇಲ್ಲಿ ಬೆಳವಣಿಗೆ ಕುಂಠಿತವಾದರೆ ವಿಕಾಸಕ್ಕೆ ಏನೂ ವ್ಯತ್ಯಾಸ ಆಗಲ್ಲ. ಸೊ ಸಂಬಂಧವಿಲ್ಲ ಎಂಬುದು ಸರಿಯಾದಂಥ ಉತ್ತರ. ಸೊ ಆಪ್ಷನ್ ಡಿ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು. ಆಪ್ಷನ್ ಎ, ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ. ಆಪ್ಷನ್ ಬಿ, ಆನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕಿರಣ. ಆಪ್ಷನ್ ಸಿ, ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ. ಡಿ ವಿಭಿನ್ನ ಆನುವಂಶೀಯ ಅಂಶಗಳಿಂದ. ಸೊ ಇಲ್ಲಿ ಮಾನವನ ಬೆಳವಣಿಗೆ ನಿರ್ಧರಿಸುವುದು ಅವರ ಒಂದು ಪಾಲಕರಿಂದ. ಸೊ ಆನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಒಂದು ಸಂಕಿರಣದಿಂದ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಫಲಿತ ಅಥವಾ ಉತ್ಪನ್ನವಾಗಿದೆ. ಇದು ಜೈವಿಕ ಆನುವಂಶೀಯ ಮತ್ತು ಪರಿಸರದ ಒಂದು ಅಂಶಗಳು, ಬಿ ಜೈವಿಕ ಅಂಶಗಳು, ಸಿ ಸಾಮಾಜಿಕ ಮತ್ತು ಅಭಿಪ್ರೇರಣೆ ಅಂಶಗಳು, ಡಿ ಮಾನಸಿಕ ಅಂಶಗಳು. ಕೊಟ್ಟಂಥ ಆಪ್ಷನಲ್ಲಿ ಎ ಅನುವಂಶೀಯ ಮತ್ತು ಪರಿಸರದ ಅಂಶಗಳು ಮಾನವನ ವಿಕಾಸದ ಒಂದು ಉತ್ಪನ್ನವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೊಟ್ಟಂಥ ಆಪ್ಷನಲ್ಲಿ ಎ ಸರಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು
ಯಾವ ಅಂತರ ಪ್ರಕ್ರಿಯೆಯಿಂದ ಅಂತೈತಿ? ಅದು ಆನುವಂಶಿಕತೆಯಿಂದ, ಬಿ ಪರಿಸರದ, ಸಿ ಸಮಾಜದ, ಡಿ ಸಂಸ್ಕೃತಿಯ. ಇಲ್ಲಿ ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಅವರ ಆನುವಂಶಿಕತೆಯ ಪ್ರಕ್ರಿಯೆಯಿಂದ. ಸೊ ಆಪ್ಷನ್ ಎ ಸರಿ ಉತ್ತರ. ಮುಂದಿನ ಒಂದು ಪ್ರಶ್ನೆ, ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ? ಆಪ್ಷನ್ ಎ ಆನುವಂಶಿಕತೆ ಅಂಶಗಳು, ಆಪ್ಷನ್ ಬಿ ಪರಿಸರದ ಅಂಶಗಳು, ಆಪ್ಷನ್ ಸಿ ಆನುವಂಶೀಯ ಮತ್ತು ಪರಿಸರದ ಅಂಶಗಳು ಅಂತರ್ಕ್ರಿಯೆ, ಡಿ ದೈಹಿಕ ಅಂಶಗಳು. ಸೊ ಕೊಟ್ಟಂಥ ಪ್ರಶ್ನೆಯಲ್ಲಿ ಸಿ ಸರಿ ಉತ್ತರ, ಆನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ. ನೆಕ್ಸ್ಟ್ ಕ್ವಶನ್, ಫಲಿತ ಅಂಡಾಣುಗಳು ಡ್ಯಾಶ್ ಎಂದು ಕರೆಯುವರು? ಅದನ್ನು ಏನು ಜೈಗೋಟ್ ಅಂತ ಕರೀತಾರೆ. ಸೊ ಫಲಿತ ಅಂಡಾಣುವನ್ನು ಸರಿ ಉತ್ತರ ಬಂದು ಜೈಗೋಟು. ಸೊ ನೆಕ್ಸ್ಟ್ ಕ್ವಶನ್, ವರ್ಣತಂತುಗಳಲ್ಲಿ ಆನುವಂಶಿಕ ಗುಣಗಳನ್ನು ಹೊಂದಿರುವ ಅಂಶಗಳೆಂದರೆ ಗುಣಾಣುಗಳು. ಸೊ ಕೊಟ್ಟಂಥ ಆಪ್ಷನಲ್ಲಿ ಡಿ ನೋಡಿ, ಗುಣಾಣುಗಳು ಇದು ಸರಿಯಾದಂಥ ಒಂದು ಉತ್ತರ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.